ಜಾತಿ ಗಣತಿ ವರದಿ ಬಗ್ಗೆ ಕರ್ನಾಟಕದಲ್ಲಿ ಪರ ವಿರುದ್ಧದ ವಾಕ್ಸಮರ ಜೋರಾಗಿದೆ. ರಾಜಕೀಯ ಕಿತ್ತಾಟದ ನಡುವೆ ಸ್ವಾಮೀಜಿಗಳು ಮಠಾಧೀಶರು ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ವರದಿ ಜಾರಿಯಾದರೆ ಹೋರಾಟ ನಡೆಸುವಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಜಾತಿ ಗಣತಿ ವರದಿ ಜಾರಿಯಾದರೆ ತೀವ್ರ ಹೋರಾಟ. ಸರ್ಕಾರದ ವಿರುದ್ಧ ಸಿಡಿದೆದ್ದ ಮಠಾಧೀಶರು, ಸ್ವಾಮೀಜಿಗಳು. ಸಚಿವ ಸಂಪುಟದಲ್ಲಿ ಮಂಡನೆಯಾಗಿರುವ ಜಾತಿ ಗಣತಿ ವರದಿ ಕರ್ನಾಟಕದಲ್ಲಿ ಜಾತಿ ದಂಗಲ್ಗೆ ವೇದಿಕೆಯಾಗಿದೆ. ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಜಾತಿ ಜ್ವಾಲೆ ಭುಗಿಲೆದ್ದಿದೆ. ಇದೀಗ ಜಾತಿ ಗಣತಿಗೆ ಬ್ರಾಹ್ಮಣ ಮತ್ತು ಲಿಂಗಾಯತ ಸ್ವಾಮೀಜಿಗಳು, ಮಠಾಧೀಶರು ವಿರೋಧ ವ್ಯಕ್ತಪಡಿಸಿದ್ದು ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ರಾಜ್ಯ ಸರ್ಕಾರದ ಜಾತಿ ಗಣತಿ ವರದಿಗೆ ಅಖಿಲ ಕರ್ನಾಟಕ ವಿಶ್ವ ಬ್ರಾಹ್ಮಣ ಪೀಠಾಧಿಪತಿಗಳ ಒಕ್ಕೂಟದಿಂದ ವಿರೋಧ ವ್ಯಕ್ತವಾಗಿದೆ. ಈ ಹಿಂದೆ ಸಿಎಂ ಅವರೇ ವಿಶ್ವ ಬ್ರಾಹ್ಮಣ ಜನಸಂಖ್ಯೆ 35 ಲಕ್ಷ ಇದೆಯಾ ಅಂತ ಕೇಳಿದ್ರು. ಆದ್ರೀಗ ಕೇವಲ 15 ಲಕ್ಷ ಅಷ್ಟೇ ಅಂತ ವರದಿ ಹೇಳ್ತಾ ಇದೆ. ಹೀಗಾಗಿ ನ್ಯಾಯ ಸಿಗದಿದ್ರೆ ಮಠಗಳಿಂದ ಏಕಕಾಲಕ್ಕೆ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ರಂಭಾಪುರಿ ಜಗದ್ಗುರುಗಳು ಡಾಕ್ಟರ್ ವೀರಸೋಮೇಶ್ವರ ಶಿವಾಚಾರ್ಯರು, ತೋಂಟದಾರ್ಯ ಮಠದ ಪೀಠಾಧಿಪತಿ ಡಾಕ್ಟರ್ ಸಿದ್ದರಾಮ ಶ್ರೀಗಳು ವರದಿಯಲ್ಲಿ ಲಿಂಗಾಯತರಿಗೆ ಅನ್ಯಾಯವಾಗಿದೆ ಎಂದು ಅಸಮಾಧಾನ ಹೊರಹಾಕಿದ್ದಾರೆ. ಇವತ್ತಿನ ದಿನದಲ್ಲಿ ಕೊಟ್ಟಿರ್ತಕ್ಕಂಥ ಅಂಕಿಅಂಶ ಅತ್ಯಂತ ನಮ್ಮೆಲ್ಲರಿಗೆ ಆತಂಕಕಾರಿಯಾಗಿರ್ತಕ್ಕಂಥ ಅಂಕಿಅಂಶವಾಗಿದೆ. ಸಮೀಕ್ಷೆ ಬಹಳ ಒಂದು ರೀತಿಯಲ್ಲಿ ಅಸಮರ್ಪಕವಾಗಿರ್ತಕ್ಕಂಥ ಸಮೀಕ್ಷೆ ಅಂತಕ್ಕಂಥದ್ದಾಗಿ ನಾವು ಭಾವಿಸ್ತೇವೆ. ಈಗಂತೂ ಚರ್ಚೆ ನಡೀಲಿ, ಮಠದಿಂದ ರಾಜಕೀಯ ಧುರೀಣರು ಮತ್ತು ಅಧಿಕಾರಸ್ಥ ಪಕ್ಷದವರು ಏನು ನಿರ್ಣಯ ತಗೋಬೇಕು ಅದನ್ನು ತೊಗೊತಾರೆ. ಅವಾಗ ಮುಂದಾದ್ರೆ ಸಾಧಕ ಬಾಧಕ ಏನಿದೆ ಅದನ್ನು ಮಾಡಿದವರೇ ಅನುಭವಿಸ್ಬೇಕಾಗ್ತದೆ. ಸರ್ಕಾರ ಸಮಾಜದ ಹಿತದೃಷ್ಟಿಯಿಂದ ಮತ್ತು ಅನ್ಯಾಯಕ್ಕೆ ಒಳಗಾಗಿರುವಂಥ ವ್ಯಕ್ತಿಗಳ ಜಾತಿಗಳ ಹಿತದೃಷ್ಟಿಯಿಂದ ಮತ್ತೊಮ್ಮೆ ಅದನ್ನು ಪರಿಶೀಲಿಸಬೇಕು ಅಂಥೇಳಿ ಈ ಮೂಲಕ ಸರ್ಕಾರವನ್ನು ನಾವು ಆಗ್ರಹಿಸ್ತೇವೆ. ಇನ್ನು ಲಿಂಗಾಯತರ ಸಮುದಾಯದ ಪ್ರಬಲ ನಾಯಕರಾದ ಕೇಂದ್ರ ಸಚಿವ ವಿ ಸೋಮಣ್ಣ, ಶಾಸಕ ಮಹೇಶ್ ತೆಂಗಿನಕಾಯಿ ಯಾವುದೇ ಸಮುದಾಯದ ಜನರು ಜಾತಿ ಗಣತಿಯನ್ನ ಒಪ್ಪಲ್ಲ, ಸರ್ಕಾರ ಇದನ್ನ ತಿರಸ್ಕರಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಅದಕ್ಕೆ ಈಗಾಗಲೇ ಯಾರ್ಯಾರು ತೊಂದರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಗೊಂದಲ ಈಗ ಸಾಕಷ್ಟು ಆಗೋಗಿದೆ. ಇನ್ನಷ್ಟು ಗೊಂದಲ ಮಾಡ್ಕೋಬೇಡಿ, ಅದನ್ನು ತಿರಸ್ಕಾರ ಮಾಡಿ ಮತ್ತೆ ರೀಸರ್ವೆ ಮಾಡಿ ಪ್ರತಿಯೊಂದನ್ನು ಕೂಡ ಪಾರದರ್ಶಕವಾಗಿ ಮಾಡಿ. ಹೆಂಗೆ ಬೇಕೋ ಸಿದ್ದರಾಮಯ್ಯನವ್ರಿಗೆ ಹೆಂಗೆ ಬೇಕೋ ಆ ರೀತಿಯಾದಂಥ ವರದಿ ಇವತ್ತು ರೆಡಿ ಆಗೈತಿ. ಅದನ್ನು ವರದಿ ಕೊಡುವಂಥದ್ದು ಮಾಡ್ತಾರೆ. ನಾಳೆ 17ನೇ ತಾರೀಕಿಗೆ ಪೂರ್ಣ ಅವರ ಕ್ಯಾಬಿನೆಟ್ನಲ್ಲಿ ಡಿಸ್ಕಷನ್ ಮಾಡಿ ಅದ್ರದ್ದು ಹೊರಗಡೆ ತರ್ತೇನೆ ಅಂತ ಹೇಳಿ ತರಲಿ. ತಂದಮೇಲೆ ಅದ್ರದ್ದು ಏನೈತಿ ರಿಯಾಕ್ಷನ್ ನಾವು ಕೊಟ್ಟೆ. ಜಾತಿ ಗಣತಿ ವಿರೋಧಿ ವೀರಶೈವ ಲಿಂಗಾಯತ ಮುಖಂಡರ ಸಭೆಗೆ ಮುಂದಾಗಿರುವ ಶಾಮನೂರು ಶಿವಶಂಕರಪ್ಪ ನಡೆಗೆ ಸಚಿವ ಎಂಬಿ ಪಾಟೀಲ್ ಟಾಂಗ್ ನೀಡಿದ್ದಾರೆ. ಯಾವ ಲಿಂಗಾಯತ ಮುಖಂಡರು ಸಭೆ ಮಾಡ್ತಿಲ್ಲ, ಸಂಪುಟದಲ್ಲಿ ಚರ್ಚೆ ಮಾಡ್ತೀವಿ ಎಂದಿದ್ದಾರೆ. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ, ಇದು ಕೇವಲ ಸಮೀಕ್ಷೆ, ಜಾತಿ ಗಣತಿಯಲ್ಲ, ನಾಳೆ ಕ್ಯಾಬಿನೆಟ್ನಲ್ಲಿ ಪರಿಷ್ಕರಣೆ ಆಗುತ್ತೆ ಎಂದಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ. ಆಮೇಲೆ ಇದೆಲ್ಲವೂ ಕೂಡ ಈಗ ಪ್ರಾಥಮಿಕ ಹಂತದಲ್ಲಿದೆ. ನಾಳೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗ್ತಾ ಇದೆ. ಆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗೋಕ್ಕಿಂತ ಮುಂಚೆ ನಾವು ಏನು ನಿರ್ಣಯ ತೆಗೆದುಕೊಳ್ಳಕ್ ಬರೋದಿಲ್ಲ. ನಾವು ಮಿನಿಸ್ಟರ್ಸ್ ಇದ್ದೀವಿ. ಸಮೀಕ್ಷೆ ಏನಿದೆ ಅದು ಜಾತಿ ಗಣತಿ ಅಲ್ಲ. ಯಾರು ದಲಿತರಿಗೆ ಎದುರು ಹಾಕೋಣ ಪ್ರಶ್ನೆ ಅಲ್ಲ, ಅಲ್ಪಸಂಖ್ಯಾತರಿಗೆ ಎದುರು ಹಾಕೋಣ ಪ್ರಶ್ನೆ ಅಲ್ಲ, ಹಿಂದುಳಿದ ವರ್ಗದವರಿಗೆ ಅಥವಾ ಲಿಂಗಾಯತರಿಗೆ ಒಕ್ಕಲಿಗರಿಗೆ ಎದುರು ಹಾಕೋಣ ಪ್ರಶ್ನೆ ಇಲ್ಲ. ಈಗ ಒಂದು ನೀತಿ ಮಾಡಬೇಕಾದ್ರೆ ಅದಕ್ಕೆ ದತ್ತಾಂಶ ಬೇಕಲ್ವಾ? ಆ ದತ್ತಾಂಶ ಹೆಂಗ್ ಪಡಿಬೇಕು? ಸಮೀಕ್ಷೆ ಮುಖಾಂತರನೇ ಪಡಿಬೇಕು, ಸೆನ್ಸಸ್ ಮುಖಾಂತರ ಪಡಿಬೇಕು. ಸೊ ನಾವು ದತ್ತಾಂಶ ಪಡೆಯೋದು ತಪ್ಪಂದ್ರೆ ನಾವು ಆಡಳಿತ ಹೆಂಗ್ ಕೊಡಕ್ ಸಾಧ್ಯ ಆಗುತ್ತೆ? ಒಟ್ಟಾರೆ ಪರವಿರೋಧದ ನಡುವೆಯೇ ನಾಳೆ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ವಿವಾದಿತ ಜಾತಿ ಗಣತಿ ವರದಿ ಚರ್ಚೆಗೆ ಬರಲಿದ್ದು, ಸಿಎಂ ಯಾವ ನಿರ್ಧಾರ ಕೈಗೊಳ್ಳುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.